ಮೋಸ ಮಾಡೋದಕ್ಕೆ ಅಂತ ನಿಂತರೆ ಯಾರಿಗೆ ಹೇಗೆ ಬೇಕಾದರೂ ಮೋಸ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಘಟನೆಯೇ ಉದಾಹರಣೆ. ಜಿಲ್ಲೆ, ರಾಜ್ಯ, ದೇಶ ದಾಟಿಯೂ ಸಹ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಹಾಗಾದರೆ ಏನಾಯಿತು ಅಂತೀರಾ? ಈ ಸ್ಟೋರಿ ನೋಡಿ. ನೈಜೀರಿಯಾದಿಂದ ಬೆಂಗಳೂರು ಅಕೌಂಟ್ಗೆ ಸ್ಕೆಚ್. ಸೈಬರ್ ಕ್ರೈಮ್ ಪೊಲೀಸರ ಸಮಯ ಪ್ರಜ್ಞೆಗೆ 2 ಕೋಟಿ ಸೇಫ್. ಸೈಬರ್ ವಂಚಕರಿಗೆ ಮೋಸ ಮಾಡೋದಕ್ಕೆ ಯಾವುದೇ ಗಡಿ ಇಲ್ಲ ಕಣ್ರಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆದ್ರೂ ಕೂತ್ಕೊಂಡು ಆರಾಮಾಗಿ ಮೋಸ ಮಾಡೋ ಟ್ಯಾಲೆಂಟ್ ಆ ಖತರ್ನಾಕ್ಗಳಲ್ಲಿರುತ್ತೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ಇದೀಗ ನೈಜೀರಿಯಾದಲ್ಲಿ ಕುಳಿತು ಬೆಂಗಳೂರು ಮೂಲದ ವ್ಯಕ್ತಿಗೆ ನಕಲಿ ಇಮೇಲ್ ಮೂಲಕ ವಂಚನೆಗೆ ಯತ್ನಿಸಿರೋದು. ಬರೋಬ್ಬರಿ 2.16 ಕೋಟಿ ದೋಚಿಕೊಳ್ಳಲು ನೋಡಿದ ವಂಚಕರಿಗೆ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಮೋಸದ ಜಾಲದ ಬಗ್ಗೆ ವಾಸನೆ ಬರ್ತಿದ್ದಂತೆ ಭಾರೀ ಮೊತ್ತ ನಕಲಿ ಅಕೌಂಟ್ಗೆ ಹೋಗದಂತೆ ಸೈಬರ್ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಕ್ಲಾಸಿಕ್ ಕೇಸ್ ಇದೆ. ಇಲ್ಲಿ ಕಂಪ್ಲೇನೆಂಟ್ ಅವರು ವಿದಿನ್ 1 hour ನಮ್ಮ 15 to 20 minutes ಅಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ಗೋಲ್ಡನ್ ಅವರ್ದು ಇಂಪಾರ್ಟೆನ್ಸ್. ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ ಅವ್ರಿಗೆ ಅನುಕೂಲ ಆಯಿತು. ತಕ್ಷಣ ಏನೇನು ಲೀಗಲ್ ಫಾರ್ಮಾಲಿಟೀಸ್ ಇದೆ ಮತ್ತು ಏನೇನು ಆ್ಯಕ್ಷನ್ ತೊಗೊಳ್ಬೇಕು. ಸೊ ಅಕೌಂಟ್ಸ್ ಫ್ರೀಸ್ ಆಯಿತು ಮತ್ತು ಅಕೌಂಟ್ಸ್ ಎಲ್ಲ ಡಿಟೇಲ್ ಟ್ರೇಸ್ ಆಗುವಾಗ ಈ ಪರ್ಟಿಕ್ಯುಲರ್ ಮೇಲ್ ID ನೈಜೀರಿಯಾದಿಂದ ಒರಿಜಿನೇಟ್ ಆಗಿತ್ತು. ಗ್ರೂಪ್ ಫಾರ್ಮಾ ಮತ್ತು ರೆಡ್ಡಿಸ್ ಲ್ಯಾಬೊರೇಟರಿ ಉದ್ಯಮ ನಡೆಸುತ್ತಿದ್ದರಿಂದ ವ್ಯವಹಾರ ಸಂಬಂಧಿತ ಪಾವತಿ ಎಂದು ಭಾವಿಸಿ ರೆಡ್ಡಿಸ್ ಲ್ಯಾಬೊರೇಟರಿ 2.16 ಕೋಟಿ ರೂಪಾಯಿಗಳನ್ನ ನಕಲಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದೆ. ನಕಲಿ ಖಾತೆಯಲ್ಲಿದ್ದ ನಗದನ್ನ ನೈಜೀರಿಯಾ ಮೂಲದ ಮಹಿಳೆ ಪಟೇಲ್ ದಕ್ಷ್ಯಾ ಬೆನ್ ನಿಯಂತ್ರಿಸ್ತಾ ಇದ್ಲು. ಹಣ ಪಾವತಿಯಾದ ವಿಚಾರ ತಿಳಿದು ಅಕೌಂಟೆಂಟ್ ಕೇಶವ್ ಅವರು ತಕ್ಷಣ ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಾಗುತ್ತಲೇ ಸೈಬರ್ ಕ್ರೈಮ್ ಟೀಮ್ 1 ಗಂಟೆಯೊಳಗೆ ನಕಲಿ ಖಾತೆಯನ್ನ ಫ್ರೀಸ್ ಮಾಡಿ ಹಣ ವರ್ಗಾವಣೆಯಾಗದಂತೆ ತಡೆ ಹಿಡಿದಿದೆ. ತನಿಖೆ ವೇಳೆ ನೈಜೀರಿಯಾ ಮೂಲದ ಸೈಬರ್ ವಂಚಕರಿಂದ ಈ ಕೃತ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ. ಸಿಸಿಬಿ ಸೈಬರ್ ಕ್ರೈಮ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದೆ. ಒಂದು ದೊಡ್ಡ ಮೆಡಿಕಲ್ ಕಂಪನಿ ಇದೆ. ಆ ಕಂಪನಿ ಗೊತ್ತಾಯ್ತು ಇದು ಫ್ರಾಡ್ ಆಗಿದೆ ಅಂದ್ರೆ ತಕ್ಷಣ ಪೊಲೀಸ್ಗೆ ಇಂಟಿಮೇಷನ್ ಮಾಡಿದ್ರು. ಅದು ಇಂಟಿಮೇಷನ್ ಮಾಡಿದ ತಕ್ಷಣ ನಮ್ಮವರು ಕೆಲಸ ಮಾಡಿ ಅಕೌಂಟ್ ಫ್ರೀಸ್ ಮಾಡಿ ಡಿಟೇಲ್ ಅಕೌಂಟ್ಸ್ ಎಲ್ಲಿ ಯಾವ ಬ್ಯಾಂಕ್ ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ ಅದೆಲ್ಲ ಟ್ರೇಸ್ ಮಾಡಿ ಫ್ರೀಸ್ ಮಾಡಿಬಿಟ್ಟು ಕೊನೆಗೆ 2.16 crores ಎಂಟೈರ್ ಅಮೌಂಟ್ ಯಾರು ಕಂಪ್ಲೇಂಟ್ ಇದ್ರು ಅವ್ರಿಗೆ ವಾಪಸ್ ಹೋಗಿದೆ. ಸೊ ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಅಲ್ಲಿ ಪೊಲೀಸ್ ನಮ್ಮ ಟೀಮ್ಗೆ ತಕ್ಷಣ ಮಾಹಿತಿ ಯಾರು ಕೊಟ್ಟರೆ ಖಂಡಿತ ನಾವು ಪ್ರಯತ್ನ ಮಾಡಿ ಆ ಅಮೌಂಟ್ ಫ್ರೀಸ್ ಮಾಡಿಕೊಂಡು ವಾಪಸ್ ಕೊಡ್ಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇನ್ನು ಈ ಒಂದು ಜಾಲದಲ್ಲಿ ಅನೇಕ ಕಾಣದ ಕೈಗಳಿವೆ ಎಂದು ಹೇಳಲಾಗ್ತಿದ್ದು ಅವರನ್ನು ಹಿಡಿಯೋದು ಸಹ ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿದೆ. ನೈಜೀರಿಯಾದ ಯಾವುದೋ ಮೂಲೆಯಲ್ಲಿ ಕುಳಿತು ಈ ರೀತಿಯಾದ ಅಕ್ರಮ ನಡೆಸುತ್ತಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.